ನಮಸ್ಕಾರ ವೀಕ್ಷಕರೇ. ಇತಿಹಾಸ ಪ್ರಸಿದ್ಧ ಮಾಗಡಿಯ ಸಾವನದುರ್ಗದ ಪುಣ್ಯಕ್ಷೇತ್ರವೀಗ ವಜ್ರದ ಹೊಳಪಿನಲ್ಲಿ ಕಂಗೊಳಿಸುತ್ತಿದೆ. ಕೆಂಪೇಗೌಡರ ಕಾಲದ ಈ ಪವಿತ್ರ ಕ್ಷೇತ್ರದಲ್ಲಿ ನೆಲೆಯಾಗಿರುವ ಸ್ವಯಂಭೂ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಗೆ ಇಂದು ಮರೆಯಲಾಗದ ದಿನ. ಹೌದು, ಭಕ್ತರೊಬ್ಬರು ಸಮರ್ಪಿಸಿದ ಕೋಟಿ ಮೌಲ್ಯದ ನವ ನರಸಿಂಹ ವಜ್ರ ಕವಚ ಇಂದು ಸ್ವಾಮಿಯ ಅಲಂಕಾರಕ್ಕೆ ಮತ್ತಷ್ಟು ಶೋಭೆ ನೀಡಿದೆ. ಬೆಂಗಳೂರಿನ ಯಡಿಯೂರಿನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಈ ಅಪರೂಪದ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಟ್ರಸ್ಟ್ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ಅವರ ಕುಟುಂಬದವರು ಸುಮಾರು 32 ಕೆಜಿ ಬೆಳ್ಳಿ ಹಾಗೂ 1 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ವಜ್ರದ ಕವಚವನ್ನ ಭಕ್ತಿಯಿಂದ ಸಮರ್ಪಿಸಿದ್ದಾರೆ. ಈ ನವನರಸಿಂಹ ವಜ್ರ ಕವಚವು ಅತ್ಯಂತ ಕಲಾತ್ಮಕವಾಗಿ ಮೂಡಿಬಂದಿದೆ. ಅದಕ್ಕೆ ವಿಶೇಷವಾಗಿ ಈ ಬೆಳ್ಳಿ ಕವಚ ಬಹಳ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ. ಫೋಟೋ ತೋರಿಸೋದ್ರು ಗುರುಗಳು. ಮುಂಜಾನೆ 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಪಟ್ಟನಾಯಕನಹಳ್ಳಿಯ ಗುರು ಗುಂಡೇಶ್ವರ ಮಠದ ಪೀಠಾಧೀಶರಾದ ಶ್ರೀ 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 ನಂಜವದಾತ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗಣಪತಿ ಹೋಮ ನೆರವೇರಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಂತ್ರಘೋಷಗಳು ಮೊಳಗಿದವು. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವನದುರ್ಗದ ಭಕ್ತ ಇಷ್ಟ ದೇವತ ಅವನು. ಇದು ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ, ಸಾವನದುರ್ಗ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ ಕ್ಷೇತ್ರ. ಇಲ್ಲಿ ಇದು ಉದ್ಭವ ನರಸಿಂಹ. ಈ ನರಸಿಂಹಸ್ವಾಮಿಗೆ ನನಗೆ ಅವನು ಪ್ರೇರಣೆ ಕೊಟ್ಟ. ಈ ಪೂರ್ಣ ನರಸಿಂಹನಾಗಿ, ಅವನ ಉದ್ಭವ ನರಸಿಂಹ ಪೂರ್ಣ ನರಸಿಂಹನೇ, ಆ ಪೂರ್ಣ ನರಸಿಂಹನಾಗಿ ನನಗೆ ದರ್ಶನ ಕೊಟ್ಟ. ಅದಕ್ಕೋಸ್ಕರ ಅವನು ಏನ್ ಮಾಡಿದ್ನೋ ಹಾಗೆ ಇಲ್ಲಿ 18 ಹಸ್ತಗಳ, ಅಷ್ಟದಶ ಹಸ್ತಗಳ ನರಸಿಂಹ ಇದೇ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಎಲ್ಲೂ ನನಗೆ ಕಂಡಂಗೆ ಗೊತ್ತಿಲ್ಲ. ಶಂಕರಾಚಾರ್ಯ ಪರಂಪರೆಯಲ್ಲಾಗ್ಲಿ, ನಮ್ಮ ರಾಮಾನುಜಾಚಾರ್ಯ ಪರಂಪರೆಯಲ್ಲಾಗ್ಲಿ, ಮಾಧವಾಚಾರ್ಯ ಪರಂಪರೆಯಲ್ಲಾಗ್ಲಿ ಎಲ್ಲೂ ಈ 18 ಹಸ್ತಗಳ ನರಸಿಂಹ ಇಲ್ಲ. 18 ಹಸ್ತಗಳಲ್ಲಿ ಉಗ್ರ ನರಸಿಂಹ ಇದೆ, ವೀರ ನರಸಿಂಹ ಇದೆ, ಮಹಾವಿಷ್ಣು ನರಸಿಂಹ ಇದೆ, ನವನರಸಿಂಹ ಬೇರೆ 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 ಇದೆ ಲಕ್ಷ್ಮೀ ನರಸಿಂಹ. ಆದ್ರೆ ಎಲ್ಲಾನು ಒಂದಿದ್ರಲ್ಲೇ ಇದು ಅಭಯ ಹಸ್ತ ವರದ ನರಸಿಂಹ ವಿತ್ ಉಗ್ರ ನರಸಿಂಹ. ಎಲ್ಲ 18 ಹಸ್ತಗಳು, 16 ಅಸ್ತ್ರಗಳು, 18 ಹಸ್ತಗಳು, ಅಭಯ ನರಸಿಂಹ ಇಲ್ಲಿ ಒಂದೇ ಕಡೆ ಇರೋದು. ಆದ್ರಿಂದ ಎಲ್ಲ ನನ್ನ ಕೋರಿಕೆ ಅಂದ್ರೆ, ನಾನು ಡಾಕ್ಟರ್ ಆದ್ರೂ ಆಧ್ಯಾತ್ಮಿಕವಾಗಿ ಕಾರಣಗಳಿಗೆ ಮಹಾಕಾರಣ ಇವನೇನೆ. ಈ ಸಂಭ್ರಮಕ್ಕೆ ರಾಜ್ಯದ ಘಟಾನುಘಟಿ ನಾಯಕರು ಸಾಕ್ಷಿಯಾದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮೈಸೂರಿನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಸ್ವಾಮೀಜಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಶ್ರೀ ನಂಜವದಾತ ಸ್ವಾಮೀಜಿಗಳು ಸಾವನದುರ್ಗ ಕ್ಷೇತ್ರವನ್ನ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಸರ್ಕಾರಕ್ಕೆ ಕರೆ ನೀಡಿದರು. ಕೆಂಪೇಗೌಡರು ಕಟ್ಟಿದಂತ ನಾಡು, ಇಲ್ಲಿ ಪಾಳೆಗಾರರ ಆಳ್ವಿಕೆ ಇತ್ತು. ಅದಾದ್ಮೇಲೆ ಕೆಂಪೇಗೌಡರ ಸಾಮ್ರಾಜ್ಯಕ್ಕೆ ಈ ಕೋಟೆಗಳೆಲ್ಲ ಸೇರಿದ್ವು. ಹಾಗಾಗಿ ಕೆಂಪೇಗೌಡರ ಉಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾವು ಬೆಂಗಳೂರು ಹಾಗೆ ಅಂತ ಹೇಳಿದ್ರೆ ಏನ್ ನೋಡ್ಬೇಕು ಹಾಗೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತದೆ. ಸರ್ಕಾರ ಒಂದು ಪಾರಂಪರಿಕ ತಾಣಗಳು ಹಾಗೆ ಅಂತೇಳಿ ಈ ಉತ್ರಿದುರ್ಗ, ಸಾವನದುರ್ಗ, ಮಾಗಡಿ, ಬೆಂಗಳೂರು ಕೋಟೆ, ಶಿವಗಂಗೆ, ಆಪ್ತಿ, ಇಲ್ಲಿ ಅವರ ಐಕ್ಯ ಸ್ಥಳ ಇದೆ ಕೆಂಪಾಪುರ, ಅದರ ಮಾಡಿ ಒಟ್ಟಿನಲ್ಲಿ ಸಾವನದುರ್ಗದಲ್ಲಿ ಇಂದು ಭಕ್ತಿಯ ಪ್ರವಾಹವೇ ಹರಿದಿತ್ತು. ನೀವು ಕೂಡ ಎಂದಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಿರಾ? ಅಲ್ಲಿನ ಅನುಭವ ಹೇಗಿತ್ತು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ.